ಈಗ 4 ದಿವಸದ ಹಿಂದೆ ನಂದೀಶ್ ರೆಡ್ಡಿ ಅವರು ನಿಮ್ಮ ಮನೆಗೆ ನಾವು ಕೆಲವು ಮುಖಂಡರುಗಳು ಬಂದು ನಿಮ್ಮನ್ನು ನೋಡಬೇಕು, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನನಗೆ ಫೋನ್ ಮಾಡಿದ್ರು. ನಾನು ನಮ್ಮ ಮನೆಗೆ ಬರ್ತೀನಿ ಅಂದರೆ ಬನ್ನಿಯಪ್ಪ, ನಾನು ಯಾತಕ್ಕೆ ಬರ್ತೀನಿ ಅಂತ ಕೇಳಲಿಲ್ಲ. ನಮ್ಮ ಮನೆಗೆ ಬರ್ತೀವಿ ಅಂದರೆ ಬನ್ನಿ, ನಾನೇಗೆ ಬೇಡ, ನನಗೆ ವಿಷಯ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ಅಧ್ಯಕ್ಷರು ವಿಜಯೇಂದ್ರ ಅವರು, ಡೆಪ್ಟಿ CM ಮಾಜಿ ಅಶ್ವಥ್ ನಾರಾಯಣ ಅವರು, ಕೃಷ್ಣಪ್ಪ, ಹೀಗೆ ಸುರೇಶ್ ಗೌಡರು, ಜವರೇಗೌಡರಿದ್ದಾರೆ, ನಮ್ಮವರು, ಅನೇಕ ಜನ ಹಿರಿಯ ಮುಖಂಡರುಗಳು, ಒಂದು 15-20 ಜನದ ಮೇಲೆ ಬಂದಿದ್ದರು. ಅವ್ರು ಬಂದ ಉದ್ದೇಶ ಆಮೇಲೆ ಗೊತ್ತಾಯ್ತು. ನಾನು ಮೊನ್ನೆ ಪ್ರೈಮ್ ಮಿನಿಸ್ಟ್ರು ಏನು ಜಪಾನು ಮತ್ತು ಚೈನಾ ಈ 2 ದೇಶಗಳ ಪ್ರವಾಸ, ಜೊತೆಗೆ ಪುಟಿನ್ ಅವ್ರ ಜೊತೆ ಯುಕ್ರೇನ್ನ ವಾರ ನಿಲ್ಲಿಸೋದ್ರ ಬಗ್ಗೆ ಅವರು ತೆಗೆದುಕೊಂಡಂಥ ನಿಲುವು, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಮೊನ್ನೆ ದಿನ ಒಂದು ಸ್ಟೇಟ್ಮೆಂಟ್ ಮಾಡಿ ರಿಲೀಸ್ ಮಾಡಿದೆ ಪ್ರಧಾನಮಂತ್ರಿಯವರಿಗೆ. ಅದನ್ನು ತಾವೆಲ್ಲ ಹೆಚ್ಚು ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಅದನ್ನು ಪ್ರಕಟ ಮಾಡಿದ್ದೀರಿ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಏನು ಹೇಳಿದೆ ಅದರ ಬಗ್ಗೆ ಅವರು ನನಗೆ ಒಂದು ಅದಕ್ಕೆ ಅವರ ವಿಶ್ವಾಸ, ಪ್ರೀತಿ ತೋರಿಸೋದಕ್ಕೆ ಬಂದರು. I can only say that much. Sir, in English, please. ಅದರಲ್ಲಿ ಬಹಳ ಪ್ರಾಮುಖ್ಯವಾಗಿ ಒಂದು ವಿಷಯನ ಹೇಳಿದ್ದೆ ನಾನು. ಹಿಂದೆ ನಾನ್ ಅಲೈನ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದಂಥ ಒಂದು ಕಾಲ ಇತ್ತು. ಈಗ ಅದು ಮಾರ್ಪಾಡಾಗಿ ಮೋದಿಯವರು ಅದಕ್ಕೆ ಒಂದು ಹೊಸ ವ್ಯಾಖ್ಯಾನ ಮಾಡಿದ್ದಾರೆ. ಇದು ನಮ್ಮ ದೇಶಕ್ಕೆ ಅತ್ಯಂತ ಎತ್ತರವಾದಂಥ ಒಂದು ಸ್ಥಾನವನ್ನು
ಕಲ್ಪಿಸಿಕೊಟ್ಟಿದೆ. ಮಲ್ಟಿ alignment. If I am correct, the language is used. China, Russia, India. ಈ ಮೂರೂ ರಾಷ್ಟ್ರಗಳು ಸೇರಿ ಟ್ರಂಪ್ ಏನು ರೆಕ್ಲೆಸ್ ಆಗಿ senseless. I don't want to use more harsh words. He went on levying taxes, tariff. ಒಂದು ದೇಶದ ಮೇಲೆಲ್ಲ ಹಲವಾರು ದೇಶದ ಮೇಲೆ. ಅದರ ಕಾನ್ಸಿಕ್ವೆನ್ಸು ಏನಾಗುತ್ತೆ ಅಂತ ಅದನ್ನು ಸ್ವಲ್ಪ ಮಟ್ಟಿಗಾದರೂ ವಿವೇಚನೆ ಇಲ್ಲದೆ ತೆಗೆದುಕೊಂಡು ನಿರ್ಣಯ. ಅದರ ಮೇಲೆ ನಾನು ನನ್ನ ಅಭಿಪ್ರಾಯ ಹೇಳಿದ್ದೆ. ಅದಕ್ಕೆ ಅವರು ಒಂದು ಥ್ಯಾಂಕ್ಸ್ ಹೇಳಕ್ಕೆ ಅಂತ ದಟ್ಸ್ ಆಗ್ಬೇಕು. Sir, one in English. English. ಬ್ಯಾಲೆಟ್ ರಾಜ್ಯದಲ್ಲಿ ಸರ್ ಬ್ಯಾಲೆಟ್ ಪೇಪರ್ ಜಾರಿಗೆ ತರ್ತಾ ಇದ್ದಾರೆ. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದಾರೆ ಸರ್, ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಬ್ಯಾಲೆಟ್ ಪೇಪರ್ ಮುಖಾಂತರ ಬಳಸಬೇಕು, ಮಷಿನ್ಗಳನ್ನ ಬಳಕೆ ಮಾಡಬಾರದು ಕರ್ನಾಟಕದಲ್ಲಿ. ಇದು ಎಲೆಕ್ಷನ್ ಕಮಿಷನ್ ಸೇರಿದ ವಿಷಯ. ಒಂದು ಸ್ಟೇಟ್ ಗೌರ್ಮೆಂಟು ತನ್ನ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡೋದನ್ನು ಓದಿದ್ದೇನೆ. Ultimately, election commission has to take decision whether the election commission will call all political parties and take their opinion, and the ruling party is India. Prime Minister. So this is a matter related to Karnataka. Chief Minister Siddaramaiah actually has directed. I have gone through that, sir. The election commission cannot take a decision. So for holding the parliament election is concerned. It's not a Jilla Panchayat election. The parliament election. It has to take the confidence of the union government also. And all other political parties. After all, Karnataka is 27 seats. West Bengal is party to. Andhra is Telangana 40, Tamil Nadu 42. So you can't. Sir, See, I have not met the media press so far. Let me be very plain. I am going to Delhi to cast my vote for the deputy chairman.
Vice President of India. After I come back, I will meet the press in the party office. I will be active, and so far as the party is concerned, my grandson, Mr. Nikhil Kumaraswamy, is working very hard, and I think more than 50 assembly segments he has already covered. That is for membership enrollment. ಸರ್ ಅಭಿಯಾನ. ಸರ್ ಪ್ರಮುಖವಾಗಿ ಒಂದು ಕಳೆದ ಹಾಕೋದು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಅವ್ರ ಹೌಸಲ್ಲಿ ಹೇಳ್ತಾರೆ ಸರ್. ಅವ್ರು ಹೇಳೋದ್ರ ಬಗ್ಗೆ ನಾನು ಮಹತ್ವ ಕೊಡಲ್ಲ. ದಯಮಾಡಿ ಕ್ಷಮಿಸಿ. ಅಲ್ಲಿ ಹಳೆಯ ಸ್ನೇಹಿತರು ಕೂತಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ರು, ಮಹತ್ವ ಕೊಡೋದು. ಸರ್ ಈಗಾಗಲೇ ಯಶವಂತಪುರದಲ್ಲಿ ದಯಮಾಡಿ. ಸರ್ ಯಶವಂತಪುರದಲ್ಲಿ ನಾಳೆ ಸಮಾವೇಶ ಇದೆ, ನೀವು ಕೂಡ ಹೋಗ್ತಾ ಇದ್ದೀರಾ? ನಾನು ಸಿದ್ದರಾಮಯ್ಯನವರ ಡೆಪ್ಟಿ CM ಅವರ ಮಾತುಗಳಿಗೆ ರಿಯಾಕ್ಟ್ ಮಾಡಲ್ಲ. ಸರ್ ಓಕೆ ಒನಿ ಎಲೆಕ್ಷನ್ ವಿಷಯ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ ಹೇಳಿದ್ರು. ಇವರೇನು ಬೇಕಾದ್ರೂ ಹೇಳ್ಬೋದು, ನಾನು ರಿಯಾಕ್ಟ್ ಮಾಡ್ಲಿಕ್ಕಾಗತ್ತ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.